ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನೀಗ ಟರ್ಮಿನಲ್ 2 ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಇದ್ದೀನಿ. ಈಗ ಅಮರನಾಥಿಗೆ ಹೋಗ್ತಾ ಇದ್ದೀನಿ. ಮತ್ತು ವೈಷ್ಣವಿ ದೇವಿ ಎಲ್ಲದೂ ತೋರಿಸ್ತೀನಿ. ಸ್ಟೇ ಟ್ಯೂನ್. ನೋಡಿ, ಈಗ ಲಾಂಜ್ ಆಕ್ಸಿಸಲ್ಲಿ ಇದ್ದೀನಿ. ಈಗ ಪುಳಿಯೋಗರೆ ತೊಗೊಂಡಿದ್ದೀನಿ, ಭಾಳ ಚೆನ್ನಾಗಿದೆ. ಇಡ್ಲಿನೂ ಚೆನ್ನಾಗಿದೆ. ಈ ಸತಿ 15 ಡೇಸ್ ಟ್ರಿಪ್ ಇದೆ. ನೋಡಿ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಕಂಪ್ಲೀಟ್ ಡೀಟೇಲ್ಸ್ ಹಾಕ್ತೀನಿ. ಡೇ ಬೈ ಡೇ ಚೆಕ್ ಮಾಡಿ, ಮಿಸ್ ಮಾಡಿದೆ. ನಾನು ಮತ್ತು ನಮ್ಮ ಬಾಮೇದ ಹೋಗ್ತಾ ಇದ್ದೀವಿ. ನೋಡಿ ಸಂತೋಷ್. ಶ್ರೀನಗರಿಗೆ ಲ್ಯಾಂಡ್ ಆದ್ವಿ. ಬಲ್ಗಾಲಿ ಇಳಿತಾ ಇದ್ದೀನಿ. ಏರ್ಪೋರ್ಟಿಂದ ಹೊರಗೆ ಬರ್ತಿದ್ದಂಗೆ ಎದುರುಗಡೆನೇ ಕಾಣುತ್ತೆ ಅಮರ್ನಾಥ್ ಬೋರ್ಡ್ ಹಾಕ್ಯಾರೆ. ಇಲ್ಲಿ ರಶ್ಶೇ ಇಲ್ಲ, ಡೈರೆಕ್ಟಾಗಿ ಇಲ್ಲೇ ಏರ್ಪೋರ್ಟಲ್ಲೇ ಬಂದು ಮಾರನೇ ದಿನ ಹಿಂದಿನ ದಿನದ್ದು ಇದ್ರೆ ಮಾತ್ರ ಇಲ್ಲಿ ಕೊಡ್ತಿದ್ದಾರೆ RFID ಕಾರ್ಡು. ಇಲ್ಲಿ ನೋಡಿ, KYC ಮಾಡಿ RFID ಕಾರ್ಡ್ ಇಸ್ಕೊಳೋದು. ನಂದು ಸಿಕ್ತು, ನಮ್ಮ ಬಾಮಿದೊಂದು ನಾಡೋದಕ್ಕಿರೋದು, ಹಂಗಾಗಿ ಆಗಿಲ್ಲ. ಥ್ಯಾಂಕ್ ಯು. ಹರ್ ಹರ್ ಮಹಾದೇವ್. ಮೆಡಲ್ ಸಿಕ್ಕಂಗಾಗಿದೆ, ಭಾಳ ಖುಷಿ ಆಗ್ತಾ ಇದೆ. ನೋಡಿ, ಇದೇ ಎಕ್ಸಿಟಿಂದ ಬಂದ ತಕ್ಷಣ ಹಿಂಗೆ ನೇರ ಹೋದರೆ ಸಿಗತ್ತೆ RFID ಕಾರ್ಡು. ಫ್ಲೈಟು ಅರ್ಧ ಗಂಟೆ ಮುಂಚೆ ಲ್ಯಾಂಡ್ ಆಯಿತು. ಹೊರಗೆ ಬಂದ್ವಿ. ಇದೇ ನೋಡಿ ಏರ್ಪೋರ್ಟ್, ಇಲ್ಲಿಂದನೇ ಎಕ್ಸಿಟ್ ಆಗೋದು. ಅಂದರೆ ಇಲ್ಲೇ ಇದೆ ನೋಡಿ, ಪ್ರೀಪೇಡ್ ಟ್ಯಾಕ್ಸಿ ಕೌಂಟರ್. ರೇಟ್ಸ್ ಎಲ್ಲ ಹಾಕ್ಯಾರ ನೋಡಿ, ಈ ಕೇಳಿದ್ರೆ ಹೇಳ್ತಾರೆ. ಇದು ಪಾರ್ಕಿಂಗು. ಅಲ್ಲಿ 4,800 ರೂಪಾಯಿ ಕೇಳಿದ್ರು ಇಬ್ಬರಿಗೆ, ಬಾಲ್ಟಾಲಿಗೆ. ಪಾರ್ಕಿಂಗಿಂದ ಆಪೋಸಿಟ್ ಬಂದು ಇಲ್ಲಿ ಶೇರಿಂಗಿನ ಸಿಗತ್ತೆ, ಇಲ್ಲಿ ಹೊರಗಡೆ. ಈಗ ಏರ್ಪೋರ್ಟಿಂದ ಇಳಿದು ಶೇರಿಂಗ್ ಗಾಡಿ ಹುಡ್ಕೋದ್ವಿ, ಶೇರಿಂಗ್ ಗಾಡಿ ಸಿಕ್ಕಿಲ್ಲ. ಹಂಗಾಗಿ ಇಲ್ಲಿ ಮಾತಾಡ್ಬಿಟ್ಟು ಎಷ್ಟು ಅಂದರೆ 3,000ಕ್ಕೆ ಮಾತಾಡಿದ್ವಿ. ಇಬ್ಬರಿಂದ 3,000. ಅಕಸ್ಮಾತ್ ಯಾರ ಹುಡುಗ ಮಧ್ಯದಲ್ಲಿ ಯಾರು ಸಿಕ್ಕಿದ್ರು ಅಂದರೆ ಹತ್ತಿಸ್ಕೊಂಡ್ರೆ 2,000 ಕೊಡ್ತೀವಿ ಅಂತ ಹೇಳಿದ್ದೀವಿ. ಹ್ಞೂ ಅಂದೆ. ಆ್ಯಕ್ಚುಲಿ ಇಲ್ಲಿ ನೋಡ್ತಿರಲ್ಲ, ಕಾನ್ವೆ ಹೋಗ್ತಾ ಇದೆಯಲ್ಲ, ಈ ಕಾನ್ವೆ ಹೋಗೋಕ್ಕೂ ಮುಂಚೆ ನಾವು ಪಾಸ್ ಆಗಬೇಕಿತ್ತು. ಈ ಕಾನ್ವೆ ಹೋಗ್ತಾ ಇದೆಯಲ್ಲ, ಹಂಗಾಗಿ ನಮಗೆ ಬಿಡಲಿಲ್ಲ. ಈಗ ವಾಪಸ್ಸು ಅಲ್ಲಿ ಹೋಗಿ ಬೇರೆ ಕಡೆ ಹಾಕಿದ್ರು. ವಾಪಸ್ ಶ್ರೀನಗರಿಗೆ ಬಂದ್ವಿ. ಇಲ್ಲಾಂದರೆ ಅಲ್ಲೇ ಮಧ್ಯದಲ್ಲಿ ಕ್ಯಾಂಪ್ ಮಾಡ್ಯಾರೆ, ಆ ಕ್ಯಾಂಪಲ್ಲಿ ಸ್ಟೇ ಆಗಬೇಕು ಬರುತ್ತೆ. ಹಂಗಾಗಿ ನಾವು ಬೇಡ ಅಂತೇಳಿ ವಾಪಸ್ ಬಂದ್ವಿ. ಶ್ರೀನಗರಿಗೆ ವಾಪಸ್ ಹೋಗ್ತಾ ಇದ್ದೀವಿ. ಈಗ ಯಾತ್ರಿ ನಿವಾಸದಲ್ಲಿದ್ದೀವಿ. ಇಲ್ಲಿ ಭಂಡಾರ ಅಂತ ಕೊಡ್ತಾರೆ ದೇವಸ್ಥಾನದ ಕಡೆಯಿಂದ. ಇಲ್ಲಿ ತಿನ್ನಕ್ಕೆ ಹಾಕ್ತಾ ಇದ್ದಾರೆ ನೋಡಿ. भाई साहब, कैसा है भंडारा? बहुत मस्त, बेहतरीन ಇಲ್ಲಿ ಯಾತ್ರಿ ನಿವಾಸದಲ್ಲಿ ಡಾಮಿಟ್ರಿ ಅವೈಲೇಬಲ್ ಇದೆ, ಅದೇ ರೂಮ್ಸ್ ಅವೈಲೇಬಲ್ ಇಲ್ಲ. ಡಾಮಿಟ್ರಿಗೆ ಲಾಕರ್ ಇಲ್ಲಂತೆ, ಹಂಗಾಗಿ ಸಮಸ್ಯೆ ಆಯ್ತು ನಮಗೆ. ಲಾಕರ್ ಇದ್ದಿದ್ರೆ ಡಾಮಿಟ್ರಿಲೇ ರೂಮ್ ಬುಕ್ ಮಾಡ್ತಿದ್ವಿ. ರೂಮ್ಸ್ ಅವೈಲೇಬಲ್ ಇಲ್ಲ ಅಂತಂದ್ರು, ಅದಕ್ಕೆ ಹೊರಗಡೆ ಬುಕ್ ಮಾಡಿದ್ವಿ. ಹೊರಗಡೆ ಅಲ್ಲಿ ಎದುರುಗಡೆ ಕಾಣಿಸ್ತಿದೆಯಲ್ಲ
ಅಲ್ಲಿ ಎದುರುಗಡೆ ಮಾಡಿದ್ವಿ. ಅದಕ್ಕೆ 800 ರುಪೀಸ್ ತೊಗೊಂಡ್ರು ರೂಮಿಗೆ. ಈ ಸತಿ ಲಾಲ್ ಚೌಕಲ್ಲಿ ಟೈಮಿಂಗ್ಸ್ ಸರಿ ತೋರಿಸ್ತಾ ಇಲ್ಲ, ರೆಡಿ ಮಾಡಿಲ್ಲ ಅದು. ಟೈಮು ಸ್ವಲ್ಪ ವ್ಯತ್ಯಾಸ ಇದೆ, 1.25 ಗಂಟೆ ಡಿಫ್ರೆನ್ಸ್ ತೋರಿಸ್ತಾ ಇದೆ. ಇದೇ ನೋಡಿ ನಾವು ಮಾಡಿರೋ ಲಾಡ್ಜು ಒಳಗಡೆ 3rd ಫ್ಲೋರ್, ಲಾಲ್ ಚೌಕ್ ಆಪೋಸಿಟ್. ಇದೇ ಲಾಲ್ ಚೌಕ್. ರಾತ್ರಿ ಎಲ್ಲ ನಿದ್ದೆ ಇಲ್ಲ, ಬೆಳಗ್ಗೆ 2 ಗಂಟೆಗೆ ಎದ್ದು ಸ್ನಾನ ಮಾಡಿಕೊಂಡು ರೆಡಿಯಾಗಿ ಗಾಡಿ ಹುಡುಕ್ತಾ ಇದೀವಿ. ಆಟೋ ಹತ್ಕೊಂಡು ಗಾಡಿಗಳೇ ಸಿಗ್ತಿಲ್ಲ. 4:45ಗೆ ಒಂದು ಕಾರ್ ಸಿಕ್ತು. ಅಮರ್ನಾಥ್ ಯಾತ್ರಾಗೆ ಎಷ್ಟು ಟೈಟ್ ಸೆಕ್ಯೂರಿಟಿ ಮಾಡಿದ್ದಾರೆ ಅಂತಂದರೆ, 150 ಮೀಟ್ರಿಗೆ ಒಬ್ಬ ಆರ್ಮಿ ಕಮಾಂಡೋ CRPF ಅಷ್ಟು ಟೈಟ್ ಸೆಕ್ಯೂರಿಟಿ ಮಾಡಿದ್ದಾರೆ. ಇಲ್ಲಿ ಕಾಶ್ಮೀರಲ್ಲಿ ಹೆಂಗೆ ಅಂದರೆ, ಸನ್ ರೈಸು ಬೇಗ ಆಗುತ್ತೆ, ಸನ್ಸೆಟ್ಟು ಲೇಟ್ ಆಗುತ್ತೆ. 8:15ಗೆ ಕತ್ಲಾಗತ್ತೆ, 8:15 ತನಕ ಬೆಳಕಿರುತ್ತೆ. ಅಷ್ಟು ಲೇಟಾಗಿ ಕತ್ಲಾಗತ್ತೆ ಇಲ್ಲಿ. ನಮಗಂತೂ ಒಳ್ಳೆ ಡ್ರೈವರ್ ಸಿಕ್ಕಾಪಟ್ಟಿ ಸ್ಪೀಡು. ಘಾಟ್ ಸೆಕ್ಷನಲ್ಲೂ ಸರಿ ಆಗ್ಬಿಡ್ತಾನೆ, ಇಟ್ಟು ಬಾರಿಸ್ತಾ ಇದ್ದಾನೆ, ಟೈಮ್ ಪಿಕಪ್ ಮಾಡ್ತೀನಿ ನಮಗೆ ಅಂತಾನೆ. ನಮ್ಮದು ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿದ್ದು ಬೆಳಗ್ಗೆ ಫ್ಲೈಟ್ ಇಳಿದ ತಕ್ಷಣ ಡೈರೆಕ್ಟು ಬಾಲ್ಟಾಲಿಗೆ ಹೋಗಿ ಬೇಸ್ ಕ್ಯಾಂಪಲ್ಲಿ ಆಲ್ಟ್ ಆಗಿ ಮಾರ್ನಿಂಗ್ 2 ಗಂಟೆಗೆ ಬಿಡೋಣ ಅಂತ ಪ್ಲ್ಯಾನ್ ಇದ್ದಿದ್ದು. ಪ್ಲ್ಯಾನು ಅಂದ್ಕೊಂಡಂಗೆ ಆಗಿಲ್ಲ. ಈಗ 7:15ಗೆ ಬೇರೆ 10 ಗಂಟೆಗೆ ಬೇರೆ ಕ್ಲೋಸ್ ಮಾಡ್ತಾರಂತೆ. 10 ಗಂಟೆ ಮೇಲೆ ಹತ್ತಕ್ಕೆ ಬಿಡಲ್ಲ, ಟ್ರೆಕ್ಕಿಂಗ್ ಮಾಡೋಕ್ಕೆ ಬಿಡಲ್ಲ ಅಂತೆ. ಅದೊಂದು ಟೆನ್ಷನ್ನು. ಹಂಗಾಗಿ ಬೇಗ ಹೋಗ್ತಾ ಇದ್ದೀವಿ. ಅಲ್ಲಿಂದ ಬಾಲ್ಟಾಲ್ ಬೇಸ್ ಕ್ಯಾಂಪಿಂದ ಹೆಚ್ಚು ಕಮ್ಮಿ ಒಂದು 2 to 3 ಕಿಲೋಮೀಟರ್ ನಡಿಬೇಕು. ಮತ್ತು ಪಾರ್ಕಿಂಗ್ ಜಾಮ್ ಆಗಿತ್ತು ಅಂದ್ರೆ ಅಲ್ಲೊಂದು 4-5 ಕಿಲೋಮೀಟರ್ ನಡಿಬೇಕಾಗತ್ತೆ. ಸೇಮ್ ಕೇದಾರ್ನಾಥ್ ಥರ ಆಗೈತೆ. ನೋಡಬೇಕು. ಈಗ ಡೊಮೇನ್ ಗೇಟ್ ಅಂತ ಬರುತ್ತೆ, ಬಾಲ್ಟಾಲಿಂದ ಡೊಮೇನ್ ಗೇಟ್, ಅಲ್ಲಿ ತನಕ ಅದೇ ಎಂಟ್ರಿ ಪಾಯಿಂಟು. ಅಲ್ಲಿ ತನಕ ನಡ್ಕೊಂಡು ಹೋಗ್ಬೇಕು. ಅದಕ್ಕೆ ಡೊಮೇನ್ ಗೇಟಿಗೆ ಹೋಗಿ ಡೊಮೇನ್ ಗೇಟಿಂದ ಅಲ್ಲಿಂದ ಕುದುರೆ ಸಿಗತ್ತೆ, ಅಲ್ಲಿ ತನಕ ನಡಿಲೇಬೇಕಾಗತ್ತೆ. ಇಲ್ಲೂ ಚಿಲ್ಲು, ಐಸ್ ಆಗೈತೆ. ಸೋನ್ಮಾರ್ಗ್ ಇದೆ. ಈಗ ಸೋನ್ಮಾರ್ಗಿಗೆ ಎಂಟ್ರ್ ಆದ್ರೆ सोनमार्ग खूबसूरत नज़ारे देखिए। ಫುಲ್ಲು ಟ್ರಾಫಿಕ್ ಜಾಮ್ ಆಗಿದೆ. ಈಗ ಆಲ್ರೆಡಿ ಹೆಚ್ಚು ಕಮ್ಮಿ 2.5 ಕಿಲೋಮೀಟ್ರ್ ನಡ್ಕೊಂಡು ಬಂದಿದ್ದೀವಿ. ಇನ್ನೂ 5 ಕಿಲೋಮೀಟ್ರ್ ನಡಿಬೇಕಂತೆ. ಒಂದು ಕಡೆ ಚಳಿ ಆಗ್ತಿದೆ, ಒಂದು ಕಡೆ ಸೆಕೆ ಆಗ್ತಿದೆ. ಅಟ್ ಎ ಟೈಮ್ ಎರಡೂ ಆಗ್ತಾಯಿದೆ, ಚಳಿನೂ ಆಗ್ತಿದೆ, ಸೆಕೆನೂ ಆಗ್ತಿದೆ. 10 ಗಂಟೆ ಒಳಗೆ ಚೆಕ್-ಇನ್ ಆಗಬೇಕು. ಈಗಾಗಲೇ 8:15, ಇನ್ನು 1:45 ಗಂಟೆ ಟೈಮ್ ಐತೆ. ಅಷ್ಟರಲ್ಲಿ ಚೆಕ್-ಇನ್ ಆಗಬೇಕು. ಚೆಕ್-ಇನ್ ಆಗಿಲ್ಲ ಅಂದರೆ ಮತ್ತೆ ನಾಳೆ ಅದೇ ಸಮಸ್ಯೆ. ಫ್ರೀ ಬಸ್ಸು ನಿಲ್ಲಿಸ್ಬಿಟ್ಟಿದ್ದಾರೆ. ಇಲ್ಲಿಂದ ಬಾಲ್ಟಾಲ್ ಗೇಟ್ ತನಕ 5 ಕಿಲೋಮೀಟ್ರ್ ಫ್ರೀ ಬಸ್ ಇತ್ತು. ಟ್ರಾಫಿಕ್ ಜಾಮ್ ಆಗಿರೋದ್ರಿಂದ ನಿಲ್ಲಿಸ್ಬಿಟ್ಟಿದ್ದಾರೆ. नियम है लेकिन ये लोग मिलेगी नहीं ना. ಫುಲ್ ಅಲ್ಲಿ ತನಕ ಜಾಮ್ ಐತೆ. ಚೆಕ್ಕಿಂಗ್ ಇಲ್ಲಿ, ಚೆಕ್ಕಿಂಗ್ ಮುಗಿಸ್ಕೊಂಡು ಬೇಗ ಹೋಗ್ಬೇಕು. ಅಂತೂ ಬಾಲ್ಟಾಲ್ ಹತ್ರ ರೀಚ್ ಆದ್ವಿ. ಇನ್ನು ಬಾಲ್ಟಾಲ್ ಬೇಸ್ ಕ್ಯಾಂಪಿಗೆ 2 ಕಿಲೋಮೀಟ್ರ್ ಇದೆ.
ಬಾಲ್ಟಾಲಿಗೆ ಆಲ್ಮೋಸ್ಟ್ ಬಂದ್ವಿ. ಎದುರುಗಡೆ ಕಾಣಿಸ್ತಿದೆಯಲ್ಲ ಟೆಂಟ್ಗಳು, ಹಂಗೆ ಬಾಲ್ಟಾಲು. ಅಲ್ಲಿಂದ ಡೊಮೇಲ್ ಗೇಟಿಗೆ 4 ಕಿಲೋಮೀಟ್ರ್ ಮತ್ತೆ ನಡಿಬೇಕು. ಒಂದ್ಸತಿ ಡೊಮೇಲ್ ಗೇಟಿಗೆ ಎಂಟ್ರಿ ಆದ್ವಿ ಅಂದರೆ ಯಾವ ಟೆನ್ಷನ್ ಇರಲ್ಲ. ಅಲ್ಲಿ ಕ್ಲೋಸ್ ಮಾಡಿಬಿಡ್ತಾರೆ ಗೇಟು, ಅದಕ್ಕೆ ಮುಂಚೆನೇ ಹೋಗ್ಬೇಕು ಡೊಮೇಲ್ ಗೇಟಿಗೆ. ಬೇಸ್ ಕ್ಯಾಂಪಿಗೆ ಬಂದ್ವಿ ಅಂತೂ ಇಂತು. ಇಲ್ಲಿ ಎಂಟ್ರನ್ಸ್ ಹತ್ರ ಚೆಕ್ಕಿಂಗು ಇಬ್ನಿ ಬಿದ್ದಂಗೆ ಬೀಳ್ತಾ ಇದೆ. ಇನ್ನು 2.5 ಕಿಲೋಮೀಟ್ರ್ ಐತೆ ಎಂಟ್ರಿ ಗೇಟ್ಗೆ. ಎಂಟ್ರಿ ಆದರೆ ಮುಗೀತು. 9:15 ಆಗ್ಬಿಡ್ತಾಗಲೇ, 3/4 ಗಂಟೆ ಐತೆ. ಚೆಕ್ ಪಾಯಿಂಟ್ ಬ್ಯಾಗ್ ಚೆಕಿಂಗ್ ಆದ ತಕ್ಷಣ ಅಲ್ಲೇ ಟೆಂಟ್ ಮಾಡಿ ಟೆಂಟಲ್ಲಿ ಬ್ಯಾಗ್ ಹಾಕಿ ಬಂದಿದ್ದೀವಿ. ನಾನೊಬ್ಬನೇ. ಅವನದು ನಾಳೆ ಇರೋ ದರ್ಶನ. ಇದೆಲ್ಲ ಭಂಡಾರನೇ, ಎಲ್ಲ ಫ್ರೀ. ಭಂಡಾರ ಅಂದರೆ ಏನಾರ ತಿನ್ನ, ಎಷ್ಟಾರ ತಿನ್ನ, ಪ್ರಸಾದ ದೇವ್ರದ್ದು ಫ್ರೀ. ತುಂಬ ಇದಾವೆ ಆ ಥರ.